ಸಿದ್ಧಾರೂಢರ ಮೊದಲ ಹೆಸರೇನು ಮತ್ತು ಸಿದ್ಧಾರೂಢರು ಎಷ್ಟನೇ ವಯಸ್ಸಿನಲ್ಲಿ ತಮ್ಮ ಮನೆಯನ್ನು ಬಿಟ್ಟು ಹೋಗುತ್ತಾರೆ ಮತ್ತು ಸಿದ್ಧಾರೂಢರು ಗುರುಗಳ ಹೆಸರೇನು? ಇನ್ನು ಸಿದ್ಧಾರೂಢರ ಸ್ವಾಮಿಯವರ ಬಗ್ಗೆ ಹಲವಾರು ಮಾಹಿತಿಗಳನ್ನು ತಿಳಿಸಿಕೊಡುತ್ತೇನೆ ಈ ವಿಡಿಯೋದಲ್ಲಿ. ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಸಿದ್ಧಾರೂಢರ ಮೊದಲ ಹೆಸರು ಸಿದ್ದಪ್ಪ. ಸಿದ್ಧಾರೂಢರು 26 ಮಾರ್ಚ್ 1836ರಂದು ಬೀದರ್ ಜಿಲ್ಲೆಯ ಜಳಕಾಪುರದಲ್ಲಿ ಜನಿಸಿದ್ದಾರೆ. ಅವರ ತಂದೆಯ ಹೆಸರು ಗುರುಶಾಂತಪ್ಪ, ತಾಯಿ ದೇವಮಲ್ಲಮ್ಮ. ಸಿದ್ಧಾರೂಢ ಸ್ವಾಮಿಯವರು ಬಾಲ್ಯದಲ್ಲಿ ಇದ್ದಾಗಲೇ ಹಲವಾರು ಚಮತ್ಕಾರಗಳನ್ನು ಮಾಡಿದ್ದಾರೆ. ಹೇಗೆಂದರೆ, ಒಮ್ಮೆ ಸಿದ್ಧ ಮತ್ತು ಅವರ ಗೆಳೆಯರೊಂದಿಗೆ ಆಟವನ್ನು ಆಡುತ್ತಿದ್ದರು. ಆಗ ಸಿದ್ಧ ಅವರ ಗೆಳೆಯರಿಗೆ ಹೇಳುತ್ತಾರೆ, ನಾನು ಎಮ್ಮೆ ಮೇಲೆ ರಾಜನಂತೆ ಕುಳಿತುಕೊಳ್ಳುತ್ತೇನೆ, ನೀವುಗಳು ಸೈನಿಕರಂತೆ ಎಮ್ಮೆ ಮುಂದೆ ನಡೆದುಕೊಂಡು ಹೋಗಬೇಕು. ನಾನು ನಿಮ್ಮ ಹಿಂದೆ ರಾಜನಂತೆ ಎಮ್ಮೆ ಮೇಲೆ ರಾಜನಂತೆ ಬರುತ್ತೇನೆ ಎಂದು ಸಿದ್ಧ ಅವರ ಗೆಳೆಯನಿಗೆ ಹೇಳುತ್ತಾನೆ. ಆಗ ಸಿದ್ಧನು ಎಮ್ಮೆಯ ಮೇಲೆ ಕುಳಿತುಕೊಳ್ಳುತ್ತಾನೆ. ಆದರೆ ಎಮ್ಮೆಯು ಮುಂದಕ್ಕೆ ಸಾಗುವುದಿಲ್ಲ, ಏಕೆಂದರೆ ಎಮ್ಮೆಯು ಗರ್ಭಿಣಿಯಾಗಿತ್ತು. ಆಗ ಸಿದ್ಧನಿಗೆ ತುಂಬ ಕೋಪಗೊಂಡು ಎಮ್ಮೆಗೆ ಹೇಳುತ್ತಾನೆ, ನೀನು ನಿಂತ ಜಾಗದಲ್ಲಿಯೇ ಸತ್ತು ಹೋಗು ಎಂದು ಸಿದ್ಧನು ಎಮ್ಮೆಗೆ ಹೇಳುತ್ತಾನೆ. ಆಗ ಎಮ್ಮೆಯು ನಿಂತ ಜಾಗದಲ್ಲಿಯೇ ಕೆಳಗೆ ಬಿದ್ದು ಸತ್ತು ಹೋಗುತ್ತದೆ. ಇದನ್ನು ಕಂಡಂತಹ ಸಿದ್ಧನ ಗೆಳೆಯರು ಸಿದ್ಧನ ತಾಯಿಗೆ ನಡೆದ ವಿಷಯವನ್ನು ಹೇಳುತ್ತಾರೆ. ಆಗ ಸಿದ್ಧನ ತಾಯಿಯು ದೇವಮಲ್ಲಮ್ಮ ಅವರು ಎಮ್ಮೆಯ ಬಳಿ ಬರುತ್ತಾರೆ. ಆಗ ದೇವಮಲ್ಲಮ್ಮರು ಅವರು ಸಿದ್ಧನಿಗೆ ಕೇಳುತ್ತಾರೆ, ಸಿದ್ಧ, ನೀನು ಎಮ್ಮೆಯನ್ನು ಎತ್ತಕ್ಕಾಗಿ ಸಾಯಿಸಿದೆಯಾ ಎಂದು ಸಿದ್ಧವರ ತಾಯಿ ಸಿದ್ಧನಿಗೆ ಕೇಳುತ್ತಾರೆ. ಆಗ ಸಿದ್ಧನು, ನನ್ನ ಮಾತನ್ನು ಕೇಳಲಿಲ್ಲ, ಅದಕ್ಕೆ ಸಾಯಿಸಿದ್ದೀನಿ ಎಂದು ಸಿದ್ಧನು ಹೇಳುತ್ತಾನೆ. ಆಗ ಸಿದ್ಧವರ ತಾಯಿ ಎಮ್ಮೆಯ ಮುಂದೆ ಕುಳಿತು ಅಳುತ್ತಿದ್ದರು. ಆಗ ಸಿದ್ಧನು ತಾಯಿಯ ಕಣ್ಣೀರನ್ನು ನೋಡಲಾರದೆ ಸಿದ್ಧನು ಎಮ್ಮೆಯನ್ನು ಕಾಪಾಡಿಬಿಡುತ್ತಾನೆ. ಆಗ ಎಲ್ಲರೂ ಆಶ್ಚರ್ಯಚಕಿತರಾಗುತ್ತಾರೆ. ಹೀಗೆ ಒಂದು ದಿನ ಸಿದ್ಧನು ಹಬ್ಬ ಇದ್ದ ಕಾರಣ ತಮ್ಮ ಗೆಳೆಯರನ್ನು ಮನೆಗೆ ಕರೆದುಕೊಂಡು ಹೋಗುತ್ತಾನೆ. ಆದರೆ ಮನೆಯಲ್ಲಿ ಸಿದ್ಧವರ ತಾಯಿಯು ಇರುವುದಿಲ್ಲ. ಆಗ ಸಿದ್ಧನು ಗೆಳೆಯರನ್ನು ಏನಾದರೂ ತಿನ್ನಲು ಸಿದ್ಧನು ಹುಡುಕಾಡುತ್ತಾನೆ. ಆಗ ಸಿದ್ಧನಿಗೆ ಒಂದು ಮಡಿಕೆಯು ಸಿಗುತ್ತದೆ. ಆದರೆ ಆ ಮಡಿಕೆಯು ತುಂಬ ಎತ್ತರದಲ್ಲಿ ಇರುತ್ತದೆ. ಅದು ಸಿದ್ಧನಿಗೆ ನಿಲುಕುವುದಿಲ್ಲ. ಆಗ ಸಿದ್ಧನು ಒಂದು ಕೋಲಿನಿಂದ ಮಡಿಕೆಯನ್ನು ಹೊಡೆಯುತ್ತಾನೆ. ಆಗ ಆ ಮಡಿಕೆಯು ಒಡೆದು ಹೋಗುತ್ತದೆ. ಆ ಮಡಿಕೆಯಿಂದ 7 ಬೀಳುತ್ತಿರುತ್ತದೆ. ಆಗ ಸಿದ್ಧನು ಗೆಳೆಯರಿಗೆ ಹೇಳುತ್ತಾನೆ, ಎಷ್ಟು ಬೇಕಾದರೂ ಅಷ್ಟು ತೆಗೆದುಕೊಂಡು ಹೋಗಿ ಎಂದು ಸಿದ್ಧನು ಹೇಳುತ್ತಾನೆ. ಆಗ ಗೆಳೆಯರು ತಮ್ಮ ಬಟ್ಟೆಯನ್ನು ತುಂಬಿಕೊಳ್ಳಲು ಶುರು ಮಾಡುತ್ತಾರೆ. ಆದರೆ ಮಡಿಕೆಯಿಂದ ಎಳ್ಳ ಸ್ವಲ್ಪವೂ ಕಡಿಮೆ ಆಗುವುದಿಲ್ಲ. ಆಗ ಅವರ ತಾಯಿ ಬರುತ್ತಾರೆ. ಆಗ ಸಿದ್ಧವರು ತಾಯಿ ಸಿದ್ಧನನ್ನು ಪವಾಡವನ್ನು ನೋಡಿ ಆಶ್ಚರ್ಯಚಕಿತರಾಗಿ ಬಿಡುತ್ತಾರೆ. ಹೀಗೆ ಒಂದು ದಿನ ವಿದ್ಯೆ ಕಲಿಸುತ್ತಿದ್ದ ಗುರುಗಳು ಸಿದ್ಧನಿಗೆ ಹೇಳುತ್ತಾರೆ, ಸಿದ್ಧ, ನೀನು ಹೋಗುವ ಸಮಯ ಬಂದಿದೆ. ನೀನು ಲೋಕ ಕಲ್ಯಾಣಕ್ಕಾಗಿ ಜನಿಸಿದ ನೀನು ಈಗ ನಿನ್ನ ಗುರುಗಳನ್ನು ಹುಡುಕು ಸಮಯ ಬಂದಿದೆ ಎಂದು ಗುರುಗಳು ಹೇಳುತ್ತಾರೆ. ಆಗ ಸಿದ್ಧನು ತನ್ನ ತಂದೆ ತಾಯಿಯರನ್ನು ಒಪ್ಪಿಸಿ ಅವರ ಆಶೀರ್ವಾದವನ್ನು ಪಡೆದು ಸಿದ್ಧನು 6ನೇ ವಯಸ್ಸಿಗೆ ಮನೆ ಬಿಟ್ಟು ಗುರುವಿನ ಶೋಧನೆಗೆ ಹೋಗುತ್ತಾರೆ. ಹೀಗೆ ವರ್ಷಗಳು ಕಳೆಯುತ್ತದೆ. ಆಗ ಅವರಿಗೆ ಗುರುಗಳು ಸಿಗುತ್ತಾರೆ. ಅದು ರಾಯಚೂರು ಜಿಲ್ಲೆಯ ಲಿಂಗಸೂರುಗುರು ತಾಲೂಕಿನಲ್ಲಿ ಪರಮಪೂಜ್ಯ ಗಜದಂಡ ಶಿವಯೋಗಿ ಸ್ವಾಮೀಜಿಗಳು ಸಿಗುತ್ತಾರೆ. ಆಗ ಸಿದ್ಧವರು ಗಜದಂಡ ಸ್ವಾಮೀಜಿಯವರ ಮಠದಲ್ಲಿ ಮತ್ತು ವಿದ್ಯೆಯನ್ನು ಕಲಿತಾ ಅಲ್ಲಿಯೇ ಬೆಳೆದು ದೊಡ್ಡವರಾಗುತ್ತಾರೆ. ಆಗ ಗಜದಂಡ ಸ್ವಾಮಿಯವರು ಸಿದ್ಧರಿಗೆ ಸಂಪೂರ್ಣ ವಿದ್ಯೆಯನ್ನು ಕಲಿಸುತ್ತಾರೆ. ಗಜದಂಡ ಸ್ವಾಮೀಜಿಯವರು ಸಿದ್ಧರಿಗೆ ಹೇಳುತ್ತಾರೆ, ನೀನು ಲೋಕ ಕಲ್ಯಾಣಕ್ಕಾಗಿ ಜನಿಸಿರುವೆ. ನಿನ್ನ ವಿದ್ಯೆಯನ್ನು ಲೋಕಕ್ಕೆಲ್ಲ ತೋರಿಸು, ಕಷ್ಟದಲ್ಲಿದ್ದವರಿಗೆ ಸಹಾಯ ಮಾಡು ಎಂದು ಆಶೀರ್ವಾದವನ್ನು ಮಾಡುತ್ತಾರೆ ಮತ್ತು ಸಿದ್ಧನನ್ನು ಸಿದ್ಧಾರೂಢ ಎಂದು ನಾಮಕರಣವನ್ನು ಮಾಡುತ್ತಾರೆ. ಆಗ ಸಿದ್ಧಾರೂಢರು ಗಜದಂಡ ಸ್ವಾಮೀಜಿಯವರ ಆಶೀರ್ವಾದವನ್ನು ಪಡೆದು ಲೋಕ ಸಂಚಾರಕ್ಕೆ ಹೊರಟು ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೆ ಸತತ 20 ವರ್ಷಗಳ ಕಾಲ ದೇಶವನ್ನು ಸುತ್ತುತ್ತಾರೆ ಮತ್ತು 40ನೇ ವಯಸ್ಸಿಗೆ ಹುಬ್ಬಳ್ಳಿಗೆ ಬಂದು ನೆಲೆಸುತ್ತಾರೆ. ಮತ್ತು ಸಿದ್ಧಾರೂಢ ಸ್ವಾಮಿಯವರು 21 ಆಗಸ್ಟ್ 1929ರಂದು ನಿಧನರಾಗುತ್ತಾರೆ. 93ನೇ ವಯಸ್ಸಿಗೆ ಅಲ್ಲಿ ಅಂತ್ಯಕ್ರಿಯೆಯನ್ನು ಮಾಡಿ
ಹುಬ್ಬಳ್ಳಿಯಲ್ಲಿಯೇ ಮಂದಿರವನ್ನು ಕಟ್ಟುತ್ತಾರೆ. ಅದುವೇ ಸಿದ್ಧಾರೂಢರ ಮಠ. ಮತ್ತು ಸಿದ್ಧಾರೂಢರ ಮಠದಲ್ಲಿ ದಿನದ 24 ಗಂಟೆಗಳ ಕಾಲ ತಂಬೂರಿಯು ಬಾರಿಸುತ್ತಾರೆ ಮತ್ತು ಅದನ್ನು ನೆಲಕ್ಕೆ ಮುಟ್ಟಿಸುವುದಿಲ್ಲ. ಆ ತಂಬೂರಿಯನ್ನು ಸಿದ್ಧಾರೂಢರು ಪಂಢರಾಪುರಕ್ಕೆ ಹೋದಾಗ ತಂದಿದ್ದರು ಎಂದು ಹೇಳುತ್ತಾರೆ. ಇದುವೇ ಸಿದ್ಧಾರೂಢರ ಜೀವನದ ಚರಿತ್ರೆ ಆಗಿದೆ. ಮತ್ತೆ ಮುಂದಿನ ವಿಡಿಯೋಗೆ ಸಿಗೋಣ. ನಮಸ್ಕಾರ.